ಆಟವಾಡುತ್ತಿದ್ದ ವೇಳೆ ಆಕಸ್ಮಿಕವಾಗಿ ಬಾಲಕ ಕೈಯಿಂದ ಏರ್ಗನ್ ಗುಂಡು ಹಾರಿ ಇನ್ನೊಂದು ಬಾಲಕ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಷಿಯಲ್ಲಿ ನಡೆದಿರುವಂಥದ್ದು. ಶಿರ್ಷಿಯ ಸೋಮನಹಳ್ಳಿ ರಾಘವೇಂದ್ರ ಕೇಶವ್ ಹೆಗಡೆ ಎಂಬುವವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಬಸಪ್ಪ ಉಂಡಿಯರ್ ಎಂಬಾತ ಇಬ್ಬರು ಮಕ್ಕಳು ಆಟವಾಡುತ್ತಿದ್ದ ಸಂದರ್ಭದಲ್ಲಿ ದುರ್ಘಟನೆ ನಡೆದಿರುವಂಥದ್ದು. ಓರ್ವ ಬಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಬಸಪ್ಪ ರಾಘವೇಂದ್ರ ಕೇಶವ್ ಹೆಗಡೆಯವರ ತೋಟದಲ್ಲಿ ಆಳಾಗಿ ಕೆಲಸ ಮಾಡುತ್ತಿದ್ದು ಮಂಗಗಳನ್ನು ಓಡಿಸಲು ರಾಘವೇಂದ್ರ ಅವರ ಏರ್ಗನ್ ಬಳಸುತ್ತಿದ್ದ. ಆದರೆ ಮನೆಗೆ ಹಿಂತಿರುಗಿದ ವೇಳೆ ಬಸಪ್ಪನ ಮಕ್ಕಳು ಅಣ್ಣ ತಮ್ಮ ಮನೆಯ ಅಂಗಳದಲ್ಲಿ ಆಟವಾಡುತ್ತಿದ್ದಾಗ 7 ವರ್ಷದ ಮಗನಿಂದ ಆಕಸ್ಮಿಕವಾಗಿ ಹಾರಿದ್ದು ಇದರಿಂದ ಅಣ್ಣ ಕರಿಯಪ್ಪ 9 ವರ್ಷದ ಅಣ್ಣ ಕರಿಯಪ್ಪ ಸ್ಥಳದಲ್ಲಿ ಮೃತಪಟ್ಟಿರುವುದಾಗಿ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿ ಸಿಸಿಟಿವಿ ವಿಡಿಯೋ ದಾಖಲಾಗಿದೆ. ಶಿರ್ಷಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಸಿಪಿಐ ಶಶಿಕಾಂತ್ ವರ್ಮಾ, ಪಿಎಸ್ಐ ಸಂತೋಷ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನೆಯಲ್ಲೇ ಅಲ್ಲಿ ಹೊರಗೆ ಅಂಗದಾಗ್ರಿ ಸಣ್ಣ ಹುಡುಗ ಹೋಗಿ ಬಂದು ತಿನ್ನಿದ್ರು ಮಾಡ್ಯಾನ್ರಿ. ಈ ಹುಡುಗ ನಿಂತನ್ರಿ, ಅದನ್ನ ಫ್ರೆಶ್ ಆಗಿ ಮಾಡ್ಬಿಟ್ಟದನ್ರಿ. ಆ ಬಟನ್ ಒತ್ತಿಕೇನಲ್ರಿ ಅವ್ ಕೊಡ್ಬಿಟ್ಟದ್ರಿ. ನೀವು ಎದ್ರಿಗಿಲ್ಲ ಇದ್ರಿ? ಯಾರು ಇಲ್ಲ ಇದ್ರ? ಕೆಲ್ಸಕ್ಕೆ ಹೋಗಿದ್ರಿ, ಅರ್ಧ ತಾಸ ಆಗಿತ್ರಿ. ಅದ ಹೋಗಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಹಿಂಗಾಗಿದೆ? ಅಲ್ಲೇ ಕೆಳಗ ಐತ್ರಿ, ಮನೆ ಹತ್ರನ ಮಾಡಾಕತ್ತಿದ್ರಿ. ಸೌಂಡ್ ಬಂತಾ? ಹುಡ್ರು ಆಳಾಕತ್ತವ್ರಿ. ನನಗ ಹುಡ್ರು ಆಳಾಕತ್ತಿನ ಮೇಲೆ ಬಂದ್ರಿ. ನಾನು ಓಡಾಡಿ ಆಮೇಲೆ ಆಸ್ಪತ್ರೆ ಕರ್ಕೊಂಡ್ ಬಂದ್ರಿ? ಹೌದ್ರಿ. ನೀವು ಯಾವ ಊರ್ನವ್ರು? ನಾವು ಹಾವೇರಿ ಹತ್ರ ಕಿತ್ತೂರ್ರಿ. ಯಾರ ಮನೆ ಕೆಲಸ ಮಾಡ್ತಿದ್ರಿ? ರಾಘವಿ ಇದ್ರಿ. ಎಷ್ಟು ವರ್ಷ ಆಯ್ತು ಬಂದು ನೀವು? 1.5 ವರ್ಷ ಆತ್ರಿಪ್ಪ ನಾವು ಬಂದ್ರಿ. ಅದು ಬಂದೂಕ್ ಯಾಕೆ ಇಟ್ಕೊಂಡಿದ್ರಿ? ಅದು ಯಾಕೆ ಇಟ್ಕೊಂಡಿದ್ರಿ? ಮಂಗನ ಕಾಯವ್ರಿಪ್ಪ, ದಿನ ಮಂಗನ ಕಾಯಕ್ ಹೋಗವ್ರಿ. ಅವ ಹಾಕ್ಯಂದು ಇವ ಶಾಲಿ ಇದ್ದಿದ್ದಿಲ್ಲಲ್ರಿ, ನನ್ನ ಮಕ್ಳು ಮನ್ಯಾಗಿದ್ದು ರೀ. ಶಾಲಿ ಇದ್ದಿದ್ದೆ ಶಾಲಿಗೆ ಹೋಗಿದ್ವಿ. ಶಾಲೆ ಹೋಗೋ ಮಕ್ಕಳವು? ಎಷ್ಟನೇ ಕ್ಲಾಸು? 3ನೇ ಕ್ಲಾಸ್ ರೀ ಹುಡುಗ. ಮತ್ತೊಬ್ಬನು 1ನೇ ಕ್ಲಾಸ್ ರೀ. ಅವ್ರು ಹಿಂಗ ಆಟ ಆಡ್ತು ಮೊದ್ಲು ನೋಡ್ತಿದ್ರ ಅಥವಾ ಇವತ್ತೇ ತಗೊಂಡಿದ್ದು? ಇವತ್ತು ಮುಟ್ಟ್ಯಾರ್ರಿ. ಅದನ್ನ ಅವ್ರು ಕೆಳಗಿಟ್ಟಿದ್ರ? ಅದು ಹಾಕ್ಯಂದ ನಿತ್ಕೊಂಡ್ರಿ. ಅವ ಹಿಂಗ್ ಬಗ್ಲಾಗ ಇವ ಹೋಗಿ ಹಿಂಗ್ ಒತ್ತಿಕ್ ಬಿಟ್ಟಾನ. ಅವಾಗಾರ ಸರ್ಸ್ಬೇಕಿಲ್ರಿ. ಅವ ಗಂಡ ಮಗ ಸರ್ಸಿ ಇಲ್ಲ ಅಂತ ನೋಡಿಲ್ರಿ. ನಾನು ಹಾಕೊಂಡೆ ಆಟ ಆಡ್ತಿದ್ದಾರ್ರಿ. ಅವ ದೊಡ್ಡವ್ರಿ ಮಂಗನ ಕಾಯವ ನಿತ್ಕೊಂಡ್ ಮಾತಾಡಕತ್ತಾನ್ರಿ. ಇವ್ರು ಅದನ್ನ ಹುಡುಗ ಚಿಕ್ಕ ಹುಡುಗ ಹೋಗಿದ್ ಮಾಡ್ಯಾನ್ರಿ. ಮನೆ ಹತ್ರ ಇರಲಿಲ್ಲ, ತೋಟಕ್ಕೆ ಹೋಗಿದ್ದೆ. ಏನಪ್ಪ ಆ್ಯಸ್ ಯೂಸ್ವಲ್ ಹುಡುಗರು ಪ್ರತಿದಿನಾನು ನಮ್ಮ ಮನೆಗೆ ಬರ್ತಾರೆ. 3 ಮಂದಿ ಹುಡುಗರು ಅವರು. ಆ ಬಸವರಾಜ್ ಹಾವೇರಿ ಅನ್ನೋನಿಗೆ 3 ಮಂದಿ ಹುಡುಗರು, ಸಣ್ಣ ಸಣ್ಣವರು, 1 ನೆತ್ತಿ 2 ನೆತ್ತಿ 4 ನೆತ್ತಿ ಇರ್ಬೋದು. ಪ್ರತಿದಿನವೂ ನಮ್ಮ ಮನೆಗೆ ಬಂದು ಒಂದು ಸಣ್ಣ ತಿಂಡಿ ಕೊಡ್ತಾರೆ. ಅಮ್ಮ ಇದ್ದವರು ತಿಂದ್ಕೊಂಡು ಶಾಲೆಗೆ ಹೋಗ್ತಾರೆ ಅವ್ರ ಪಾಡಿಗೆ. ಅವರು ಅವನ ಅಪ್ಪ ಬಿಟ್ಟು ಬರ್ತಾನೆ ಶಾಲೆಗೆ. ಇವತ್ತು ರಜೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ನಮ್ಮಲ್ಲಿದ್ದಾರೆ ಅವರು 9 ಗಂಟೆವರೆಗೆ. ಇಲ್ಲಾಂದರೆ 9 ಗಂಟೆವರೆಗೆ ಆ ಟೈಮಿಗೆ ಇರೋದಿಲ್ಲ ನಮ್ಮನೆಯವರು. ಆ ಟೈಮಿಗೆ ಈಗ ಇದೆ ಮಂಗನಕಾಯಿ ಹೋಗ್ತಾ ಇದ್ದಾನಲ್ಲ ನಿತೀಶ ಅಂತ, ಅವನು ಬಂದಿದ್ದಾನೆ. ಇಲ್ಲಿ ಕರೆನ್ಸಿ ಹಾಕ್ಕೊಡ್ತೀರಾ ನನಗೆ ಒಂಚೂರು ಅಂತ ಬಂದಿದ್ದಾನೆ. ಆ ಟೈಮಲ್ಲಿ ಏನಾಯಿತು, ಆ ಹುಡುಗರು ಇದ್ದವ್ರು ಬಂದು ಹೊರಗಡೆ ಬಂದು ಆ ಸಣ್ಣ ಹುಡುಗ ಟ್ರಿಗರ್ ಎಳೆದಿದ್ದಾನೆ. ಅದೇ ಅವನ ಅಣ್ಣನಿಗೆ ತಾಗಿದ್ದೆವು. ಅವರು ಹಿನ್ನೆಲೆ ಭಾಳ ಇದೆ ಬಿಡಿ ಪಾಪ. ಯಾಕಂದರೆ ಭಾಳ ಬಡತನ. ಅವರು ಏನಾಗಿದೆ ಕೇಳಿದ್ರೆ ನಮ್ಮನೆ ಕೆಲಸ ಮಾಡ್ತಾ ಇದ್ದವನೇ ಅವನೇನಾಗಿದೆ, ಬೈಕ್ನಲ್ಲಿ ಬರುವಾಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಕೈ ಸ್ವಲ್ಪ ಕೆಲಸ ಮಾಡ್ತಾ ಇಲ್ಲ. 2 ವರ್ಷದಿಂದ ಟ್ರೀಟ್ಮೆಂಟ್ ಆಗಿ ಅಂತೂ ಸ್ವಲ್ಪ ಕೈ ಹತ್ತಕ್ಕೆ ಬರೋ ಸ್ಟೇಜಿಗೆ ಬಂದಾಗ ಉಣ್ಣಕ್ಕೂ ಇದಿಲ್ಲ ಪಾಪ, ಜಮೀನಿಲ್ಲ. ಅವರು ತಂದೆ ತಾಯಿ ವಯಸ್ಸಾಗಿದೆ. ಅವನಿಗೂ 2 ಜನ ಹುಡುಗರಿದ್ದಾರೆ ಸಣ್ಣವರು. ಈಗ ನಾವೇ ಅವನನ್ನು ಕರೆದು ನಮ್ಮ ಅಣ್ಣವರು ಊರೊಟ್ಟಿಂದ ಮಂಗನಾದರೂ ಕಾಯ್ದುಕೊಡು ನಮಗೆ, ಅವನಿಗೂ ಒಂದು ಜೀವನಕ್ಕೊಂದು ಉಪಾಯ ಆಯ್ತಲ್ಲ ಅದಕ್ಕೆ ಅಂತ ಅವ್ನು ನೇಮಿಸ್ಕೊಂಡಿದ್ದೀವಿ. ಒಂದು 4 ತಿಂಗಳಾಯಿತು ಅವ್ನು ಮಂಗನ ಕಾಯ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಜೂನ್ನಿಂದ ಸ್ಟಾರ್ಟ್ ಮಾಡಿದ್ದಾನೆ. ಇವತ್ತು ಈ ಥರ ಘಟನೆ ಆಗೋಯ್ತು. ಏನು ಮಾಡೋದು? ಇಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಅಂದರೆ ಜೀವ ಆಯ್ತಾ ಇಲ್ಲ ಅಂತ ಗೊತ್ತಿಲ್ಲ, ಯಾಕಂದರೆ ನಾವೇನು ಡಾಕ್ಟ್ರ್ ಅಲ್ಲ. ಆಗಿಂದಾಗ ನಾವು ಇರಲಿಲ್ಲ. ನಮ್ಮ ಪಕ್ಕದ ಮನೆ ಶ್ರೀಪಾದ ಹೆಗಡೆ ಅಂತ ಅವರ ಗಾಡಿ ಮೇಲೆ ನಾವು ಬರೋ ಹೊತ್ತಿಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೊಂಟಿದ್ರು.